ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರ. ಧನುರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಸಂಚಿಕೆಯಲ್ಲಿ ಜುಲೈ ತಿಂಗಳ ಕಂಪ್ಲೀಟ್ ಮಾಸ ಭವಿಷ್ಯ ಅಥವಾ ಭವಿಷ್ಯವಾಣಿಯನ್ನು ನೋಡ್ತಾ ಹೋಗೋಣ. ಈ ವಿಚಾರವನ್ನು ತಿಳಿಸ್ಕೊಡೋದಕ್ಕೆ ಗುರೂಜಿಗಳಿದ್ದಾರೆ. ಅವರನ್ನು ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷಿಗಳು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರುಜಿಗಳು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆದಿತ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ಭಾಷ ರಾಹುವೇ ಕೇತುವೇ ನಮಃ. ಗುರುಜಿ, ಈ ಇಂದಿನ ಸಂಚಿಕೆಯಲ್ಲಿ ನಾವು ವೃಶ್ಚಿಕ ರಾಶಿಯವರೆಗೆ ಜುಲೈ ತಿಂಗಳ ಮಾಸ ಭವಿಷ್ಯವನ್ನು ನೋಡಿದ್ವಿ. ಆದರೆ ಜುಲೈ ಮಂತ್ ಪ್ರಾರಂಭ ಆಗಿ ಇನ್ನೂ ಕೂಡ 6 ದಿನಗಳು ಕಳೆದಿರುವಂಥದ್ದು, 6-7 ದಿನ ಆಗಿದೆ. ಹಾಗೆ ಧನುರಾಶಿಯವರಿಗೆ ಸಂಬಂಧಪಟ್ಟಂತೆ ಮೊದಲನೇದಾಗಿ ನವಗ್ರಹಗಳ ಗೋಚರ ಯಾವ ರೀತಿಯಾಗಿ ಆಗ್ತಾ ಇದೆ, ಅದರ ಆಧಾರದ ಮೇಲೆ ರಾಶಿಫಲ ಏನಿದೆ ಮತ್ತು ಆಚರಣೆಗಳ ಭಾಗವಾಗಿ ಧನುರಾಶಿಯವರು ಜುಲೈ ತಿಂಗಳು ಏನು ಮಾಡಬೇಕು ಗುರುಜಿ? ನೋಡಿ, ನಾವು ಪ್ರತಿ ಸಂಚಿಕೆ ಒಂದು ಗೋಚಾರ ಪ್ರಭಾವದಲ್ಲಿ ಮಾಸಿಕ ಫಲದ ವಿಚಾರವಾಗಿ ನೋಡಿದಾಗ ದೊಡ್ಡ ಗ್ರಹಗಳ ಗೋಚಾರ ನೋಡ್ತೀವಿ. ಮೊದಲೇದಾಗಿ ದೊಡ್ಡ ಗ್ರಹ ಬೃಹಸ್ಪತಿ ನಿಮ್ಮ ರಾಶಾಧಿಪತಿನೇ ಆಗಿ ಜೂನ್ ತಿಂಗಳಲ್ಲಿ ಹೇಗೆ ಗೋಚಾರದಲ್ಲಿತ್ತೋ ಅಷ್ಟಮ ಗುರು ಅದೇ ರೀತಿಯಾಗಿ ಮುಂದುವರಿತಾ ಇದೆ. ಸೊ ಹಾಗಾಗಿ ಗುರುವಿನಿಂದ ಗೋಚಾರ ಏನೂ ಇಲ್ಲ. ಜೂನ್ ತಿಂಗಳಲ್ಲಿ ಏನಿದೆ ಜುಲೈ ತಿಂಗಳು ಹಾಗೆ ಮುಂದುವರಿಯುವಂಥದ್ದು. ಇನ್ನು ದ್ವಿತೀಯ ದೊಡ್ಡ ಗ್ರಹ ಆದ ಶನೇಶ್ವರ ಗ್ರಹರು ಈಗ ಅರ್ಧಾಷ್ಟಮ ಶನಿ ನಿಮ್ಮ ರಾಶಿಗೆ ನಡೀತಾ ಇದೆ. ಕೊನೆಯ ತಿಂಗಳು ಜೂನ್ ತಿಂಗಳಲ್ಲಿ ಏನಿತ್ತೋ ಯಥಾವತ್ತಾಗಿ ಮುಂದುವರಿಯುತ್ತೆ. ಆದರೆ ತುಂಬ ವಿಶೇಷವಾಗಿ ಇಲ್ಲಿ 27ನೇ ತಾರೀಕು ಜುಲೈ 27ಕ್ಕೆ ವಕ್ರಿಯಾಗಿ ಹಿಂದಿನ ಮನೆ ಫಲ ಕೊಡೋದ್ರಿಂದ ಅರ್ಧಾಷ್ಟಮ ಶನಿಯ ಒಂದು ಪ್ರಭಾವ ತಗ್ಗುತ್ತೆ. ಮತ್ತು ಮೊನ್ನೆ ಕಳೆದ ಒಂದು 5ನೇ ತಾರೀಕು ಜುಲೈ 5ನೇ ತಾರೀಕು ಶುಕ್ರ ಭಗವಾನರು ಅಷ್ಟಮ ಸ್ಥಾನದಿಂದ ಭಾಗ್ಯಸ್ಥಾನಕ್ಕೆ ಗೋಚರವಾಗಿರುವಂಥದ್ದು ತುಂಬ ವಿಶೇಷ. ಮತ್ತು 8ನೇ ತಾರೀಕು ಅಂದರೆ ಈ ಜುಲೈ 8ಕ್ಕೆ ತುಂಬ ವಿಶೇಷವಾಗಿ ಸಪ್ತಮ ಮತ್ತು ದಶಮಾಧಿಪತಿಯಾದ ಬುಧ ಗ್ರಹರು ಅಷ್ಟಮ ಸ್ಥಾನದಲ್ಲಿದ್ದು ವಕ್ರಿಯಾಗಿ ಸಪ್ತಮ ಭಾವಕ್ಕೆ ಬರುವಂಥದ್ದು. ಮತ್ತು ವಿಶೇಷವಾಗಿ ಜುಲೈ 16ನೇ ತಾರೀಕಂದು ನಿಮ್ಮ ಒಂದು ಭಾಗ್ಯಾಧಿಪತಿಯಾದ ಸೂರ್ಯಗ್ರಹರು ಕೂಡ ಅಷ್ಟಮ ಸ್ಥಾನದಿಂದ ಸಪ್ತಮದಿಂದ ಅಷ್ಟಮಕ್ಕೆ ಗೋಚರ ಆಗ್ತಿರುವಂಥದ್ದು ತುಂಬ ವಿಶೇಷ. ಉಳಿದಂತೆ ರಾಹುಕೇತು ಮಂಗಳ ಗ್ರಹಗಳು ಯಥಾವತ್ತಾಗಿ ಕಳೆದ ತಿಂಗಳು ಹೇಗಿತ್ತೋ ಅದೇ ತಿಂಗಳು ಈ ರೀತಿ ಮುಂದುವರಿಯುವಂಥದ್ದು. ಇದೆಲ್ಲವೂ ಒಂದು ಗ್ರಹ ಗೋಚಾರಗಳ ಪ್ರಭಾವ. ಆದರೆ ತುಂಬ ವಿಶೇಷವಾಗಿ ಆಚರಣೆ ವಿಚಾರದಲ್ಲಿ ಜುಲೈ 10ನೇ ತಾರೀಕು ಬುಧ ಜಯಂತಿ ಇರುವಂಥದ್ದು. ಬುಧ ಅಂದರೆ ಬುದ್ಧಿಕಾರಕ ಗ್ರಹ, ವ್ಯಾಪಾರಕಾರಕ ಗ್ರಹ ಅಂತ ಹೇಳ್ತೀವಿ. ಸೊ ಯಾರ್ಯಾರು ವಿದ್ಯಾರ್ಥಿಗಳಿದ್ದೀರೋ ಮತ್ತು ಯಾರ್ಯಾರು ವ್ಯಾಪಾರಸ್ಥರಿದ್ದೀರೋ ಮತ್ತು ಯಾರೇ ಒಂದು ವ್ಯಕ್ತಿಗಳು ನಿಮ್ಮ ರಾಶಿಯವರು ಅಂದರೆ ಒಂದು ವಿಶೇಷವಾಗಿ ಧನುರಾಶಿ ಅಲ್ದಿರೋ ಬೇರೆ ರಾಶಿಗಳವರು ಕೂಡ ಬುಧನಿಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಏನೇ ಬುಧ ಜಾತಕದಲ್ಲಿ ಉಚ್ಚವಾಗಿದ್ದರೆ, ನೀಚ ಸ್ಥಿತಿಯಲ್ಲಿದ್ದರೆ, ಶತ್ರು ಮನೆಯಲ್ಲಿದ್ದರೆ ಬುಧನಿಂದ ಲಭ್ಯತೆ ಗೋಚಾರದಲ್ಲಿ ಒಂದು ಬುಧ ಜಯಂತಿ ಇರೋದ್ರಿಂದ ಅವತ್ತಿನ ದಿನ ಒಂದು ನಾರಾಯಣನ ಆರಾಧನೆ, ಬುಧನ ಆರಾಧನೆ ಅಥವಾ ವಿಷ್ಣುವಿನ ಆರಾಧನೆ ಮಾಡೋದ್ರಿಂದ ಬುಧ ಸಂಪನ್ನಗೊಂಡು ಒಳ್ಳೆಯ ಫಲಗಳನ್ನು ಕೊಡುತ್ತೆ. ಆಚರಣಾ ವಿಭಾಗದಲ್ಲಿ 17ನೇ ತಾರೀಕು ವಿಶೇಷವಾಗಿ ದಕ್ಷಿಣಾಯಣ ಪುಣ್ಯಕಾಲ ಪ್ರಾರಂಭವಾಗುವಂಥದ್ದು ಮತ್ತು ಆಷಾಢ ಮಾಸ ಅಂತ ನಾವೇನು ತೊಗೊತೀವಿ, ಆಷಾಢದ ಆಚರಣೆಗಳು ಕೂಡ 17ನೇ ತಾರೀಕಿನಿಂದ ಪ್ರಾರಂಭ ಆಗುವಂಥದ್ದು. ಮತ್ತು ಜುಲೈನ ಒಂದು ತಿಂಗಳಿನ ಕೊನೆ ಹಂತದಲ್ಲಿ 29ನೇ ತಾರೀಕಂದು ಗುರು ಪೂರ್ಣಿಮೆ ಇರುವಂಥದ್ದು. ಯಾರ ಜಾತಕದಲ್ಲಿ ಗುರು ಅಂದರೆ ನಾವು ಸಂತಾನಕಾರಕ, ಧನಕಾರಕ ಗ್ರಹ, ಶುಭಕಾರಕ ಗ್ರಹ ಅಂತ ಹೇಳ್ತೀವಿ. ಯಾರು ಒಂದು ಜಾತಕದಲ್ಲಿ ಸಂತಾನಕ್ಕೆ ಸಮಸ್ಯೆ ಇರುವಂಥವ್ರು ಮತ್ತು ಧನಕ್ಕೆ ಅಂದರೆ ಒಂದು ಹಣಕಾಸಿನ ಸಮಸ್ಯೆ ಇರೋರು ಅವತ್ತಿನ ದಿನ ವಿಶೇಷವಾಗಿ ಗುರುಗಳ ಒಂದು ಆರಾಧನೆ, ತಮ್ಮ ಇಷ್ಟ ದೇವರು ಅಥವಾ ಈ ಗುರು ರಾಘವೇಂದ್ರ ಸ್ವಾಮಿ, ದತ್ತಾತ್ರೇಯರಾಗಿರ್ಬೋದು, ಸಾಯಿಬಾಬಾ ದೇವರು ಆಗಿರ್ಬೋದು, ಯಾವುದೇ ಒಂದು ವಿಚಾರದಲ್ಲಿ ಅವತ್ತು ಒಂದು ಆರಾಧನೆ ಮಾಡುವಂಥದ್ದು ಗುರು ಒಂದು ಜಯಂತಿ ಅಂತೂ ತುಂಬ ಒಳ್ಳೆಯದಾಗುತ್ತೆ. ಈ ರೀತಿ ಗ್ರಹ ಗೋಚಾರಗಳ ಆಚರಣೆ ಭಾಗವಾಗಿ ಒಂದು ಧನುಸ್ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಈ ರೀತಿ ಜರುಗ್ತಾ ಇದೆ. ಗುರುಜಿನ ನೀವು ತಿಳಿಸಿರುವಂತಹ ನವಗ್ರಹಗಳ ಗೋಚರದ ಪ್ರಭಾವ ವಿಸ್ತೃತವಾಗಿ ನೋಡೋದಾದ್ರೆ ಅದು ಯಾವ ರೀತಿ ಪರಿಣಾಮವನ್ನ ಧನುರಾಶಿಯವರ ಮೇಲೆ ಬೀರ್ತಾ ಇದೆ? ನೋಡಿ, ವಿಸ್ತೃತ ಪ್ರಭಾವದಲ್ಲಿ ರಾಷ್ಟ್ರಾಧಿಪತಿ ಬಹಳ ಮುಖ್ಯವಾಗುತ್ತೆ. ರಾಷ್ಟ್ರಾಧಿಪತಿ ಅಷ್ಟಮ ಸ್ಥಾನದಲ್ಲಿ ಅಂತಂದರೆ ರೋಗ, ರಿಪು, ಋಣು, ಶತ್ರು ಅಂತ ಹೇಳ್ತೀವಿ. ಇಲ್ಲಿ ನಾವು ಅಷ್ಟಮ ಸ್ಥಾನ ಅಂತಂದರೆ ದುಸ್ಥಾನ ಭಾವದಲ್ಲೂ ಕೂಡ ಬರುವಂಥದ್ದು. ಸೊ ರಾಷ್ಟ್ರಾಧಿಪತಿ ದುಸ್ಥಾನದಲ್ಲಿ ಹೋದಾಗ ಒಂದು ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗುವಂಥದ್ದು, ಸಡನ್ನಾಗಿ ಏನೋ ಒಂದು ಇವೆಂಟ್ ಜರುಗುವಂಥದ್ದು. ಅದಕ್ಕೆ ತಾಳ್ಮೆ ಇರಲಿ, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಗುರು ವೀಕ್ ಇದ್ರೂ ಕೂಡ ಶುಕ್ರನ ಒಂದು ಗೋಚಾರ ನಿಮಗೆ ಖಂಡಿತ ಒಳ್ಳೆ ಲಾಭ ಕೊಡುವಂಥದ್ದು ಈ ರೀತಿ ನೋಡ್ತೀವಿ. ಮತ್ತು ಅರ್ಧಾಷ್ಟಮ ಶನಿ, ಇಷ್ಟು ದಿನ ಧನುಸ್ ರಾಶಿಯವರು ಅರ್ಧಾಷ್ಟಮ ಶನಿಯ ಒತ್ತಡದಿಂದ ಏನು ತಾವು ಅದರ ಒಂದು ಒತ್ತಡ ಸಹಿಸ್ಕೊತಾ ಇದ್ರು, ಅದು ಒತ್ತಡ ಕಡಿಮೆ ಆಗಿ ಶನೇಶ್ವರರು ವಕ್ರಿಯಾಗಿ ತೃತೀಯ ಭಾವಕ್ಕೆ ದೃಷ್ಟಿ ಹಾಕೋದ್ರಿಂದ ಧೈರ್ಯ, ಸಾಹಸ, ಪರಾಕ್ರಮಕ್ಕೆ ಅಧಿಪತಿಯಾಗಿರುವಂಥ ಶನೇಶ್ವರ ಗ್ರಹರು ಚತುರ್ಥ ಭಾವಕ್ಕೆ ಹೋಗಿ ಅರ್ಧಾಷ್ಟಮ ಶನಿ ಪ್ರಭಾವ ಅದು ಕೂಡ ತಗ್ಗುತ್ತೆ. ಸೊ ಅಲ್ಲಿಂದ ಏನಾಗುತ್ತೆ, ಶನಿ ದ್ವಿತೀಯಾಧಿಪತಿ ಕೂಡ ಆಗ್ತಾರೆ. ಯಾರು ಒಂದು ಏನೋ ಒಂದು ಕುಟುಂಬದಲ್ಲಿ ಸಂತೋಷ, ಶಾಂತಿ, ನೆಮ್ಮದಿ, ಒಂದು ಧನಾಗಮನ ವಿಚಾರದಲ್ಲಿ ಗುರುಬಲ ಇಲ್ಲ ಅಂತ ಯಾರು ಕುಗ್ಗಿದಿರೋ ಅಂದರೆ ಈ ಒಂದು ಧನುಸು ರಾಶಿಯವರು ಶನಿಯ ಒಂದು ವಕ್ರ ಪರಿಸ್ಥಿತಿಯಿಂದ ತುಂಬ ಒಳ್ಳೆಯದು
ಒಳ್ಳೆಯದಾಗುವಂಥದ್ದು, ಒಂದು ಕುಟುಂಬದಲ್ಲಿ ಒಂದು ಒಳ್ಳೆಯ ವಾತಾವರಣ, ಮತ್ತು ಎಲ್ಲವನ್ನು ಶನಿ ಅಂದರೆ ನಿಧಾನ ಮಾಡ್ತಾನೆ. ಆದರೆ ಶನಿ ವಕ್ರಿಯಾಗಿ ತೃತೀಯ ಭಾವಕ್ಕೆ ಬಂದಾಗ ಕಷ್ಟಪಟ್ಕೊಂಡು ಎಲ್ಲನೂ ಕೆಲಸವನ್ನು ಮುನ್ನುಗ್ಗಿ ಮಾಡುವಂಥದ್ದು, ಒಂದು ಧೈರ್ಯದಿಂದ ಮುನ್ನುಗ್ಗಿ ಮಾಡುವಂಥದ್ದು, ಏನೋ ಒಂದು ಕಾನ್ಫಿಡೆನ್ಸ್ ಇಟ್ಕೊಂಡು ಮಾಡುವಂಥದ್ದು ಜರುಗುತ್ತೆ. ಮತ್ತು ತುಂಬ ವಿಶೇಷವಾಗಿ ನೋಡಬೇಕು ಅಂತಂದರೆ ಶುಕ್ರನ ಒಂದು ಗೋಚಾರ ಆದ ನಂತರ ಶುಕ್ರ ಜಾತಕಕ್ಕೆ ಷಷ್ಠ್ಯಾಧಿಪತಿ ಆದರೆ ಲಾಭಾಧಿಪತಿ ಕೂಡ ಆಗ್ತಾರೆ. ಸೊ ಶುಕ್ರ ಭಾಗ್ಯಸ್ಥಾನದಲ್ಲಿ ಬರೋದ್ರಿಂದ ಏನಾಗುತ್ತೆ ಅಂದರೆ ಈಗ ಒಂದು ಬ್ಯಾಂಕ್ ಲೋನ್ಸ್ ಆಗಿರ್ಬೋದು, ಮತ್ತು ಇನ್ನೇನೋ ಒಂದು ತುಂಬ ದಿನದಿಂದ ಪೆಂಡಿಂಗ್ ಇರುವಂಥ ವರ್ಕ್ಸು ಕೂಡ ಕ್ಲಿಯರ್ ಆಗುತ್ತೆ. ಮತ್ತು ಲಾಭಸ್ಥಾನ ಅಂತಂದರೆ ನಾವೇನು ಹೇಳ್ತೀವಿ, ಮಿತ್ರರು ಅಂತ ಹೇಳ್ತೀವಿ, ಬಂಧು ಬಾಂಧವರು, ಮಿತ್ರರಿಂದ ಹೆಚ್ಚಿನ ಸಹಕಾರ ಸಿಗುವಂಥದ್ದು, ಹೆಚ್ಚಿನ ಅನುಕೂಲತೆ ಶುಕ್ರ ಗ್ರಹದಿಂದ ಆಗುವಂಥದ್ದು. ಮತ್ತು ಬುಧ ಗ್ರಹ ಕೂಡ ಸಪ್ತಮ ದಶಮಾಧಿಪತಿ ಅಂದರೆ ಹೌಸ್ ಆಫ್ ಕೇಂದ್ರ ಭಾವ ಅಂತ ಹೇಳ್ತೀವಿ. ಸೊ ಹೌಸ್ ಆಫ್ ಮ್ಯಾರೇಜ್ ಆ್ಯಂಡ್ ಹೌಸ್ ಆಫ್ ಜಾಬ್ ಅಂತ ಹೇಳ್ತೀವಿ. ಅದು ಕೂಡ ಅಷ್ಟಮ ಸ್ಥಾನದಲ್ಲಿದ್ದಾಗ ರಾಷ್ಟ್ರಾಧಿಪತಿ ಒಟ್ಟಿಗೆ ಇತ್ತು ಜೂನ್ ತಿಂಗಳಲ್ಲಿ. ಆದರೆ ಜುಲೈ ತಿಂಗಳಲ್ಲಿ ವಕ್ರಿಯಾಗಿ ಸ್ವಂತ ಮನೆಗೆ ಸಪ್ತಮ ಭಾವಕ್ಕೆ ಒಂದು ಪ್ರಯಾಣ ಬೆಳೆಸೋದ್ರಿಂದ ಏನೋ ಒಂದು ಧನುರಾಶಿಯವರಿಗೆ ಸಂಬಂಧಪಟ್ಟಂಥ ವಿವಾಹ ಭಾಗ್ಯ ಆಗಿರ್ಬೋದು, ಏನೋ ಒಂದು ನಿಧಾನ ಆಗ್ತಿದ್ರೆ ಅದು ಕೂಡ ವಿವಾಹ ಮಾತುಕತೆ ಒಳ್ಳೆ ಬೇಗ ಜರುಗುವಂಥದ್ದು. ಅದಲ್ದಿರ ಎಷ್ಟೋ ಒಂದು ಬಿಸ್ನೆಸ್ಸಲ್ಲಿ ಒಂದು ಪಾರ್ಟ್ನರ್ಶಿಪ್ ಅಂತ ಹೇಳ್ತೀವಿ, ಪಾರ್ಟ್ನರ್ಶಿಪ್ಪಲ್ಲಿ ಇಶ್ಯೂಸ್ ಇದ್ದರೆ ಕ್ಲಿಯರ್ ಆಗುವಂಥದ್ದು, ಎಲ್ಲ ಹೆಚ್ಚಿನ ಅನುಕೂಲತೆಗಳು ತುಂಬ ಚೆನ್ನಾಗಾಗುತ್ತೆ. ಮತ್ತು ವಿಶೇಷವಾಗಿ ಏನಾಗುತ್ತೆ, ರಾಹು ತೃತೀಯ ಭಾವದಲ್ಲಿದ್ದಾಗ ಪ್ರತಿಯೊಂದು ಮುನ್ನುಗ್ಗಿ ಮಾಡುವಂಥ ಒಂದು ಧೈರ್ಯ ಸಾಹಸ ಪರಾಕ್ರಮ ಒಂದು ಕೊಡುವಂಥದ್ದು. 9ನೇ ಮೇಲೆ ಕೇತು ಏನಾಗುತ್ತೆ ಅಂತಂದರೆ ದೈವಿಕವಾಗಿ ಒಂದು ಧನುರಾಶಿಯವರು ಜುಲೈ ತಿಂಗಳಲ್ಲಿ ತಾವೇನಾದರೂ ಒಂದು ಧಾರ್ಮಿಕ ಯಾತ್ರೆ ಕೈಗೊಳ್ಳಬೇಕಾಗುತ್ತೆ, ಒಂದು ತೀರ್ಥಕ್ಷೇತ್ರಕ್ಕೆ ಹೋಗಬೇಕು, ಇನ್ನೇನೋ ಒಂದು ಒಳ್ಳೆಯ ಕೆಲಸ ಧಾರ್ಮಿಕ ಕಾರ್ಯ ಮಾಡೋದಕ್ಕೆ ಏನೋ ಒಂದು ಎನರ್ಜಿ ಕೊಡುವಂಥದ್ದು ಆಗಿರುತ್ತೆ. ಈ ರೀತಿ ಒಂದು ತುಂಬ ವಿಶೇಷವಾಗಿ ವಿಸ್ತೃತ ಪ್ರಭಾವವಾಗಿ ಒಂದು ಧನುರಾಶಿಯವರಿಗೆ ಒಂದು ಗ್ರಹಗಳ ಗೋಚಾರ ಜರುಗುವಂಥದ್ದು. ಗುರೂಜಿ, ಇನ್ನು ನವಗ್ರಹಗಳ ಗೋಚರದ ಪ್ರಭಾವ ಆಯಿತು, ಹಾಗೆ ವಿಸ್ತೃತ ಪ್ರಭಾವವನ್ನು ಕೂಡ ತಿಳಿಸಿದ್ರಿ. ಅದರ ಮುಂದುವರಿದ ಭಾಗವಾಗಿ ನೋಡೋದಾದರೆ ರಾಷ್ಟ್ರಾಧಿಪತಿ ಗೋಚರ ಯಾವ ಸ್ಥಿತಿಯಲ್ಲಿ ಆಗ್ತಾ ಇದೆ, ಇದರಿಂದ ಎಷ್ಟು ಅನುಕೂಲತೆಗಳನ್ನು ಧನುರಾಶಿಯವರು ಪಡೆದುಕೊಳ್ಬೋದು ಗುರೂಜಿ? ನೋಡಿ, ರಾಷ್ಟ್ರಾಧಿಪತಿಯ ಗೋಚಾರ ಅಷ್ಟಮ ಸ್ಥಾನದಲ್ಲಿ ಆಗ್ತಿದೆ. ಅಷ್ಟಮವಾದರೂ ಕೂಡ ಗುರುವಿಗೆ ಅದು ಮಿತ್ರ ಸ್ಥಾನ ಅಂತ ಹೇಳ್ತೀವಿ. ಏನಾಗುತ್ತೆ, ಅಷ್ಟಮ ಸ್ಥಾನ ಅಂದರೆ ಅಷ್ಟಮ ಸ್ಥಾನಕ್ಕೆ ಅಧಿಪತಿ ಚಂದ್ರಗ್ರಹ, ನಿಮ್ಮ ರಾಷ್ಟ್ರಾಧಿಪತಿ ಅಷ್ಟಮದಲ್ಲಿದ್ದರೂ ಕೂಡ ಉಚ್ಚ ಪರಿಸ್ಥಿತಿಯಲ್ಲಿರುವಂಥದ್ದು. ಉಚ್ಚ ಪರಿಸ್ಥಿತಿಯಲ್ಲಿದ್ದಾಗ ಒಳ್ಳೆ ಪೊಸಿಷನ್ ಅಂತ ಹೇಳ್ತೀವಿ. ಸೊ ನಿಮ್ಮನ್ನು ನೀವೇ ಪುಷ್ ಮಾಡಿಕೊಂಡು ಒಳ್ಳೆ ಕೆಲಸ ಕಾರ್ಯಗಳ ಮಾಡಲ್ಲಿ ಮುನ್ನುಗ್ತೀರಾ. ಮತ್ತು ಇನ್ನು ಸಾಮಾನ್ಯವಾಗಿ ನೋಡಬೇಕು ಅಂದರೆ ಈ ತಿಂಗಳು ನೀವು ಸಾಕಷ್ಟು ಕಾರ್ಯನಿರತವಾಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಜವಾಬ್ದಾರಿಗಳಲ್ಲಿ ಹಠಾತ್ ಹೆಚ್ಚಳದಿಂದಾಗಿ ಸ್ವಲ್ಪ ಕೆಲಸ ಪೂರ್ಣಗೊಳಿಸಲು ನಿಮಗೆ ಪ್ರಯತ್ನ ಹೆಚ್ಚು ಮಾಡಬೇಕಾಗಿ ಬರ್ಬೋದು. ಕೆಲಸದ ಒತ್ತಡ, ಸವಾಲುಗಳು, ಮಾನಸಿಕ ದೈಹಿಕ ಆಯಾಸಕ್ಕೆ ಸ್ವಲ್ಪ ಈ ತಿಂಗಳಲ್ಲಿ ಕಾರಣವಾಗುತ್ತೆ ಧನುರಾಶಿಯವರಿಗೆ. ಆದ್ದರಿಂದ ಸಮತೋಲಿತ ಒಂದು ದಿನಚರಿಯನ್ನು ಕಾಪಾಡಿಕೊಳ್ಳುವಂಥದ್ದು ಅತ್ಯಗತ್ಯವಾಗಿರುವಂಥದ್ದು. ತಿಂಗಳ ಮೊದಲ ಅರ್ಧದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯಿಂದ ಇದ್ದರೆ ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ಕೆಲವೊಂದು ಕಾಯಿಲೆಗಳು ಮತ್ತು ಹಳೆಯ ಆರೋಗ್ಯ ಸಮಸ್ಯೆಗಳು ಸ್ವಲ್ಪ ಪುನರಾವರ್ತನೆ ಆಗುವಂಥ ಸಾಧ್ಯತೆ ಇರುವಂಥದ್ದು. ಮತ್ತು ಕ್ಷುಲ್ಲಕ ವಿಚಾರಗಳಿಗೆ ಸ್ವಲ್ಪ ಉದ್ವೇಗಗೊಳಗಾಗುವುದು ಮತ್ತು ನಿಮ್ಮ ಸಂಬಂಧಗಳ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಾಗುತ್ತೆ. ಉದ್ಯೋಗದಲ್ಲಿರುವವರು ಕೆಲಸದ ಸ್ಥಳದಲ್ಲಿ ವಿರೋಧಿಗಳ ಬಗ್ಗೆ ಸ್ವಲ್ಪ ಜಾಗೃತೆಯಿಂದ ಇರಲು ಸೂಚಿಸುವಂಥದ್ದು. ಯಾಕಂದರೆ ಸಡನ್ನಾಗಿ ಏನೋ ಒಂದು ಅವ್ರಿಗೆ ಗೊತ್ತು ಗುರಿ ಇದ್ದಂಗೆ ಟೇಕನ್ ಫಾರ್ ಗ್ರಾಂಡೆಡ್ ಅಂತ ಮಾಡಿಕೊಂಡು ಸಡನ್ನಾಗಿ ಸಮಸ್ಯೆಗಳಾಗುವಂಥದ್ದು. ಮತ್ತು ಕೆಲವು ವ್ಯಕ್ತಿಗಳು ನಿಮ್ಮ ಕೆಲಸಕ್ಕೆ ಸ್ವಲ್ಪ ಅಡ್ಡಿಪಡಿಸಲು ಪ್ರಯತ್ನ ಪಡಿಸ್ತಾರೆ. ಅದು ನಿಮ್ಮ ಕೆಲಸದ ಸ್ಥಳವಾಗಿರ್ಬೋದು, ವ್ಯಾಪಾರದ ಸ್ಥಳವಾಗಿರ್ಬೋದು, ಅದರ ಬಗ್ಗೆ ಎಚ್ಚರಿಕೆ ಇರಬೇಕು. ಆದ್ದರಿಂದ ಪ್ರತಿ ಹೆಜ್ಜೆಯಲ್ಲೂ ಕೂಡ ಸ್ವಲ್ಪ ಚಿಂತನಾಶೀಲರಾಗಿ ಮುಂದುವರಿಯುವಂಥದ್ದು ತುಂಬ ಒಳ್ಳೆಯದು. ಈ ತಿಂಗಳು ಸ್ವಲ್ಪ ಕೆಲಸ ಮಾಡುವಂಥ ಮಹಿಳೆಯರಿಗೆ ಸ್ವಲ್ಪ ಸವಾಲಿದ್ದಾಗಿರುವಂಥದ್ದು. ಯಾಕೆಂದರೆ ಮನೆ ಮತ್ತು ಕಚೇರಿ ಜವಾಬ್ದಾರಿಗಳು ಸಮತೋಲನಗೊಳಿಸೋದು ಸ್ವಲ್ಪ ನಿಮಗೆ ಕಷ್ಟ ಅನ್ನಿಸ್ಬೋದು. ಅದರಲ್ಲಿ ವಿಶೇಷವಾಗಿ ಧನುರಾಶಿಯ ಸ್ತ್ರೀಯರಿಗೆ ಅಂತ ಹೇಳ್ತೀವಿ. ಮತ್ತು ಧನುರಾಶಿಯ ಮಕ್ಕಳ ಬಗ್ಗೆ ಸ್ವಲ್ಪ ಕಾಳಜಿಯಿಂದ ಇರಬೇಕು, ಇಲ್ಲಂದ್ರೆ ಸ್ವಲ್ಪ ಆತಂಕಗೊಳಗಾಗುವಂಥದ್ದು. ಮತ್ತು ಹೃದಯದ ವಿಚಾರಗಳಲ್ಲಿ ಸೂಕ್ಷ್ಮದ ವಿಧಾನದ ಅಗತ್ಯ ಇರುವಂಥದ್ದು ಇರುತ್ತೆ. ಮತ್ತು ಪ್ರೀತಿ ಪಾತ್ರರೊಂದಿಗೆ ಸಾಮರಸ್ಯ ಕಾಪಾಡಿಕೊಳ್ಳುವಂಥದ್ದು, ತಾಳ್ಮೆ, ನಮ್ರತೆ ಸ್ವಲ್ಪ ಅಗತ್ಯವಾಗಿರುವಂಥದ್ದು. ದುರಹಂಕಾರ ಆಗಿರ್ಬೋದು, ಯಾವುದೇ ವಾದಗಳನ್ನು ತಪ್ಪಿಸುವಂಥದ್ದು ಬಹಳ ಉತ್ತಮ. ಸೊ ಈ ರೀತಿ ಒಂದು ವಿಸ್ತೃತವಾಗಿ ಏನಂತಂದರೆ ರಾಷ್ಟ್ರಾಧಿಪತಿಗಳ ಜೊತೆಗೆ ಒಂದು ನವಗ್ರಹಗಳ ಒಂದು ಪ್ರಭಾವ ಈ ರೀತಿ ಧನುರಾಶಿಯವರಿಗೆ ಈ ಜುಲೈ ತಿಂಗಳಲ್ಲಿ ಜರುಗುತ್ತೆ. ಗುರೂಜಿ, ನಕ್ಷತ್ರಗಳ ಆಧಾರಿತವಾಗಿ ಧನುರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಗಳನ್ನು ಸಿದ್ಧಿಸ್ಕೊಳ್ಬಹುದು ಮತ್ತು ಪರಿಹಾರ ಭಾಗಕ್ಕಾಗಿ ಏನ್ ಮಾಡ್ಕೊಳ್ಬೇಕು? ನೋಡಿ, ಪ್ರತಿಯೊಂದು ರಾಶಿಯ ಒಂದು ಭವಿಷ್ಯದಲ್ಲಿ ನಕ್ಷತ್ರಗಳ ಭವಿಷ್ಯ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ನಕ್ಷತ್ರ ಅನುಸಾರವಾಗಿ ನಕ್ಷತ್ರ ಆಧಿಪತಿಗಳು ಬೇರೆ ಇರುವುದರಿಂದ ಅದರ ಫಲಗಳು ಕೂಡ ಬೇರೆ ಬೇರೆ ಇರುವಂಥದ್ದು. ಧನುರಾಶಿ ಮೂಲ ನಕ್ಷತ್ರದವರಿಗೆ ಒಂದು ಹಳೆಯ ಒಂದು ಸ್ನೇಹಿತರು ಸಿಗುವಂಥದ್ದು, ಮತ್ತು ಹಳೆಯ ಒಂದು ಭೇಟಿ ಆಗುವಂಥದ್ದು, ಅದರಿಂದ ಹಳೆಯ ಒಂದು ನೆನಪುಗಳನ್ನು ಮರುಕಳಿಸಿ ಮತ್ತೇನೋ ಅವ್ರ ಜೊತೆ ಸೇರಿ ಹೊಸ ಕೆಲಸಗಳ ಪ್ರಾರಂಭ ಆಗುವಂಥದ್ದು ಒಳ್ಳೆಯದು. ಮತ್ತು ಧನುರಾಶಿ ಪೂರ್ವಾಷಾಢ ನಕ್ಷತ್ರದವರಿಗೆ ಆದಷ್ಟು ಸ್ವಲ್ಪ ಎಲ್ಲ ಕೆಲಸವನ್ನು ಕೂಡ ಒಂದು ಲೈನ್ ಅಪ್ ಮಾಡ್ಕೊಳ್ಳುವಂಥದ್ದು, ಅದರಿಂದ ನಿಮಗೆ ಬೇರೆ ಎಕ್ಸ್ಟರ್ನಲ್ ಸಪೋರ್ಟ್ ಸಿಗುವಂಥದ್ದು. ಇದರಿಂದ ನಿಮಗೆ ಇನ್ನೂ ಆತ್ಮವಿಶ್ವಾಸ ಜಾಸ್ತಿಯಾಗಿ ಈ ಒಂದು ತಿಂಗಳಿನಲ್ಲಿ
ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮುಗಿಸ್ತಾರೆ ಪೂರ್ವಾಷಾಢ ನಕ್ಷತ್ರದವರು. ಉತ್ತರಾಷಾಢ ನಕ್ಷತ್ರದವರಿಗೆ ಸಂಬಂಧಿತವಾಗಿರುವಂಥದ್ದು, ನೀವು ನಿಮ್ಮನಿಗಾಗಿ ಇರುವಂಥ ಒಂದು ಸೋಷಿಯಲ್ ಸ್ಟೇಟಸ್ನ ಇನ್ನೂ ಜಾಸ್ತಿ ಮಾಡ್ಕೊತೀರಾ ಮತ್ತು ಹೊಸ ಒಂದು ಸ್ನೇಹಿತರ ಭೇಟಿ ಆಗುವಂಥದ್ದು ಇರುತ್ತೆ. ಪರಿಹಾರ ಇಷ್ಟೇ, ಸ್ವಲ್ಪ ಅಷ್ಟಮ ಸ್ಥಾನದಲ್ಲಿ ಅಷ್ಟಮಾಧಿಪತಿ ಗುರು ಗೋಚಾರ ಅಷ್ಟೊಂದು ಇದಿರೋದ್ರಿಂದ ಪ್ರತಿಯೊಂದು ಗುರುವಾರ, ಈ ಒಂದು ಜುಲೈ ತಿಂಗಳಲ್ಲಿ ಬರುವಂಥ 4 ಗುರುವಾರ ಆದಷ್ಟು ಕಡಲೆ ಹಿಟ್ಟಿನ ಏನೇ ಒಂದು ಸಿಹಿ ಪದಾರ್ಥ, ಒಂದು ಮೈಸೂರು ಪಾಕ್ ಆಗಿರ್ಬೋದು, ಒಂದು ಲಡ್ಡು ಆಗಿರ್ಬೋದು, ಅಥವಾ ಏನೇ ಒಂದು ಸಿಹಿ ಪದಾರ್ಥವನ್ನು ಅಥವಾ ಒಂದು ಬೆಲ್ಲನೇ ಇರ್ಬೋದು, ಅದನ್ನು ಆದಷ್ಟು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕೊಡಿ. ಅಥವಾ ನಿಮ್ಮ ಮನೆ ಹತ್ರ ಇರುವಂಥ ಯಾವುದೇ ಒಂದು ಕೋತಿ ಬಂದರೂ ಕೂಡ ಅದಕ್ಕೂ ವಾನರ ಸೇನೆ ಅಂತ ಹೇಳ್ತೀವಲ್ಲ, ಸೊ ಅಲ್ಲಿ ಕೂಡ ಅರ್ಪಿಸೋದ್ರಿಂದ ಆ ದೋಷ ತಗ್ಗುತ್ತೆ. ಮತ್ತು ಆದಷ್ಟು ಗುರುಮಂತ್ರ ಓಂ ಗ್ರಾಮ್ ಗ್ರೀಂ ಗ್ರೋಂ ಸಹ ಗುರುವೇ ನಮಃ ಅಂತ ಹೇಳ್ಬೋದು, ಅಥವಾ ಮೂಲ ಮಂತ್ರ ಓಂ ಬೃಹಸ್ಪತೇ ನಮಃ ಅಂತ ಹೇಳುವಂಥದ್ದು ಒಳ್ಳೆಯದಾಗುತ್ತೆ. ಮತ್ತು ಪ್ರತಿ ಸೋಮವಾರ ಹತ್ತಿರ ಇರುವಂಥ ಶಿವನ ದೇವಸ್ಥಾನಕ್ಕೆ ಹೋಗಿ ಬಿಲ್ವಾರ್ಚನೆ ಮಾಡಿಸಿದ್ರೆ ತುಂಬ ಒಳ್ಳೆಯದು ಆಗುವಂಥದ್ದು. ಈ ರೀತಿ ಒಂದು ಪರಿಹಾರ ಭಾಗವಾಗಿ ಧನುರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಜರುಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಧನುರಾಶಿಯವರು ಜುಲೈ ತಿಂಗಳಿನಲ್ಲಿ ಮಾಡ್ಕೊಳ್ಬೇಕಾದಂತಹ ಪರಿಹಾರವನ್ನು ಗುರೂಜಿಗಳು ತಿಳಿಸಿದ್ದಾರೆ. ಹಾಗೆ ಖಂಡಿತ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಮತ್ತು ಗುರೂಜಿಗಳು ತಿಳಿಸಿರುವಂಥ ಪರಿಹಾರವನ್ನು ನೀವು ಮಾಡ್ಕೊಂಡಿದ್ಮೇಲೆ ನಮಗೆ ನೀವು ಕಮೆಂಟ್ ಕೂಡ ಮಾಡ್ಬೋದು. ಗುರೂಜಿ ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಮ್ಮ ವೀಕ್ಷಕರಿಗೆ ಧನುರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದೀರಾ ಗುರೂಜಿ, ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ವಿ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ರಾಶಿಯೊಂದಿಗೆ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.